ರೆಡಿ ಆಗಿರೋ ಮದ್ವೆ ವಿಷಯ ಬರುತ್ತೆ ಮನೇಲಿ ಮಾತಾಡ್ಬೇಕು ಸೂಪರ್ ಆಗಿ ರೆಡಿ ಆಗಿದ್ದೀನಿ. ಶಾರ್ಟ್ಸ್ ಹಾಕಿದ್ದೀನಿ, ಒಂದು ಹೊಸ ಶರ್ಟ್ ಹಾಕಿದ್ದೀನಿ. ನಮ್ಮಪ್ಪ ಬೇರೆ ಸಾಫ್ಟ್ವೇರ್ ಹುಡುಗನೇ ಬೇಕು ಅಂತ, ನೀನ್ ಬೇರೆ ಬಿಸ್ನೆಸ್ಸೇ ಮಾಡ್ಬೇಕು ಅಂತ ಹೇಳ್ತಾನೆ. ನೋಡಮ್ಮ, ನನ್ನ ಹಾರ್ಟ್ ಸಾಫ್ಟು, ನನ್ನ ಬಾಡಿ ಸಾಫ್ಟು, ನಾನು ಒಳಗಿರೋ ಎಲ್ಲ ಹಾರ್ಡ್ವೇರು ಸಾಫ್ಟ್ ಆಗೇ ಇದೆ. ಅಪ್ಪ ಹತ್ರ ಬಂದು ನೀನು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ಯಾ, ಮತ್ತೆ ಯಾಕೆ ಮಚ್ಚಿಟಿ ಹಾಕ್ತಾರಾ ಸರ್? ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ. ಒಂದು ಅಂಬಾನಿ, ಒಂದು ಅದಾನಿ ಅವ್ರ ಜೊತೆ ನಾನು ಬಿಸ್ನೆಸ್ ಡೀಲಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೀನೇನ್ ನೋಡಂದ್ರೆ ಚೀಟಿ ಹಾಕೋದು ಕರೀತದೆ ನಿಮ್ ಡ್ಯಾಡಿ ಹತ್ರ. ನ್ಯೂ ಟ್ರೆಂಡ್ ಇನ್ ಮ್ಯಾರೇಜ್, ಏನೋ ಕಾಂಟ್ರಾಕ್ಟ್ ಮ್ಯಾರೇಜ್. ಅಂದ್ರೆ ಮದ್ವೆನ ಕಾಂಟ್ರಾಕ್ಟ್ ಅಲ್ಲಿ ಆಗೋದು. ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ಸೀಸನ್ 1 ಸೀಸನ್ 2 ಅಂತ ಬಿಡ್ತಾರಲ್ಲ, ಆ ತರ ಇದು ಮದ್ವೆ. ಸೀಸನ್ 1 ಒಬ್ಬಳನ್ನ ಮದುವೆ ಆಗೋದು, ಸೀಸನ್ 2 ಇನ್ನೊಬ್ಬಳನ್ನ ಮದುವೆ ಆಗೋದು. ಮದ್ವೆ ಆಗ್ತೀಯಾ? ಎಷ್ಟಲ್ಲಿ ಮದುವೆ ಆಗೋದು? 1 ವರ್ಷನೇ ಮದುವೆ ಮಾಡಿ ಒಂದು ಲೋನ್ ನ ತೀರ್ಸಕ್ಕೆ 1,000 ವರ್ಷ ಆಗುತ್ತೆ. ಇದ್ರಲ್ಲಿ ವರ್ಷ ಒಂದ್ ಮದುವೆ ಮಾಡುವಂತ ಇದೆಯಲ್ಲ, ಟ್ರೆಂಡ್ ಚೆನ್ನಾಗಿದೆ. ಆಕ್ಚುಲಿ ಒಂದೊಂದು ವರ್ಷ ಮದುವೆ ಮಾಡ್ಕೊಳ್ಳೋದು, ಬಟ್ ಬೇರೆಯವ್ರನ್ನ ಮದುವೆ ಮಾಡೋದು ಚೆನ್ನಾಗಿದೆ. ಒಬ್ಬರನ್ನೇ ಎಷ್ಟಲ್ಲಿ ಮದುವೆ ಮಾಡೋದು. ನಾನು ಕೆಲಸ ಮಾಡ್ತೀಯಾ, ನಾನು ಇನ್ಫೋಸಿಸ್ ಕಂಪನಿ ಕೆಲಸ ಮಾಡ್ತೀಯಾ, ನಾನು ಇನ್ಫೋಸಿಸ್ SBI ಅಲ್ಲಿ ಕೆಲಸ ಮಾಡ್ತೀಯಾ? ತಡ್ಕೊಮ್ಮ, ನಾನು ಇನ್ಫೋಸಿಸ್ ಕಂಪನಿನ ತಗೊಳ್ಳೋ ಲೆವೆಲ್ ಅಲ್ಲಿ ಇದ್ದೀನಿ. ಇನ್ಫೋಸಿಸ್ ಕಂಡಿಡ್ದವ್ರು ಯಾರು ಹೇಳು? ಅವ್ರ ಪಾಪ ಅವ್ರು ವಯಸ್ಸಾಯ್ತು ಬಿಡು. ಅವ್ರಿಗೆ ವಯಸ್ಸಾಗಿದ್ದ ಕಾರಣಕ್ಕೆ ನನ್ನನ್ನ ಒಂದ್ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ. ನೀನ್ ಬಂದು ನೋಡ್ಕೊಬೇಕು, ನೀನ್ ಬಂದು ನೋಡ್ಕೊಬೇಕು ಅಂತ. ಇವಾಗ ಎಷ್ಟೋ ಒಂದು ಜವಾಬ್ದಾರಿ ಇದೆಯಾ? ಕಾಂಟ್ರಾಕ್ಟ್ ಮ್ಯಾರೇಜ್ ವಿತ್ ಸಮ್ಮನ್ ಎಲ್ಸ್ ಅವಾಗ ಇಟ್ಸ್ ಗುಡ್ ಐಡಿಯಾ. ಮಾಡ್ಕೊಳ್ಳೋಣ ಅಂದ್ರೆ ಬೇರೆ ಹುಡುಗ ಆಡ್ಕೊಬೋದು, ಅದ್ರಲ್ಲಿ ಏನಿದೆ ಹಂಗಂತ್ಯಾ? ನಾಚಿಕೆ ಆಗಲ್ಲ ಹಂಗೆ ಹೇಳೋದಕ್ಕೆ. ಹೇಳಿದ ತಕ್ಷಣ ಬಂದು ಆಡ್ಸ್ಕೊಂಡ್ ಬಂದ್ಬಿಟ್ಟ. 1 life 1 woman. ಲೈಫ್ 1 woman ಚೆನ್ನಾಗಿದೆ ಟ್ಯಾಗ್ ಲೈನ್. ವುಮೆನ್ ಅಲ್ಲ. ಓಕೆ, ಕಮ್ ಲೆಟ್ಸ್ ಗೆಟ್ ಮ್ಯಾರಿಡ್. 6:30 ಆಗಿದೆ. ಇವಾಗ ಟಕ್ಕಂತ ಕರೆದ್ರೆ ಮದುವೆ ಅಂತಂದ್ರೆ ಎಲ್ಲಿ ಹೋಗ್ಲಿ ನಾನು? ಸರಿ ಆಯ್ತು, ನಡಿ ಮ್ಯಾರೇಜ್ ಮಾಡ್ಕೊಳ್ಳೋಣ. ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ್ಯಾ, ಡಿವೋರ್ಸ್ ಅಂತ್ಯಾ? 1 woman. ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ವುಮೆನ್.